ಎನ್ ಸ್ವಾಮಿ ಅವರು ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಲೋ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಏನಂದ್ರೆ ಮೇಡಮ್, ಈ ರೇಖಿ ಚಿಕಿತ್ಸೆ ಅಂದ್ರೆ ಏನು ಅನ್ನೋದನ್ನ ಮೊದಲು ತಿಳಿಸ್ಕೊಡಿ. ರೇಖಿ ಅಂತ ಅಂದ್ರೆ ಅದು ಜಾಪನೀಸ್ ವರ್ಡ್ REIKI ಅಂತ ಅವರು ಇಂಗ್ಲಿಷ್ ಅಲ್ಲಿ ಕಂಬೈನ್ ಮಾಡಿದ್ದಾರೆ. ಅದ್ರ ಜಾಪನೀಸ್ ವರ್ಡ್ ರೇಖಿ ಅಂದ್ರೆ ಯೂನಿವರ್ಸಲ್ ಲೈಫ್ ಫೋರ್ಸ್ ಎನರ್ಜಿ ಅಂತ ಹೇಳಿ. ಅಂದ್ರೆ ಆ ಎನರ್ಜಿ ಪ್ರಕೃತಿಲಿ ಎಲ್ಲಾ ಕಡೆ ಇದೆ. ಆ ಎನರ್ಜಿನ ಈ ರೇಖಿ ಹೀಲರ್ಸ್ ಚಾನಲ್ಸ್ ಏನ್ ಮಾಡ್ತಾರೆ, ಆ ಎನರ್ಜಿನ ತಗೊಂಡು ಅದನ್ನ ಆಂಪ್ಲಿಫೈ ಮಾಡಿ, ಅದರಲ್ಲಿ ಸಿಂಬಲ್ಸ್ ಇರುತ್ತೆ, ಆ ಆಂಪ್ಲಿಫೈಡ್ ಎನರ್ಜಿನ ಬೇರೆಯವ್ರಿಗೆ ಎನರ್ಜಿ ಕೊಡ್ತಾರೆ. ಅಂದ್ರೆ ನಮ್ಗೆ ಕಾಣೋ ತರ ನಮ್ಮ ದೇಹ ಒಂದಿದೆ, ನಮ್ಮ ಸುತ್ತ ಪ್ರಭಾವಳಿ ಇದೆ. ಆ ಪ್ರಭಾವಳಿನಲ್ಲಿ ಆಗಿರ್ಬೋದು, ದೇಹದಲ್ಲಿ ಆಗಿರ್ಬೋದು, ಸಾಕಷ್ಟು ನೆಗೆಟಿವ್ಸ್ ಇರುತ್ತೆ. ಆ ನೆಗೆಟಿವ್ಸ್ ಇದ್ದಾಗ ನಮಗೆ ದೇಹದಲ್ಲಿ ತೊಂದರೆ ಕಾಣುತ್ತೆ. ಸೊ ಆ ನೆಗೆಟಿವ್ಸ್ ನೆಲ್ಲ ಗ್ರೌಂಡ್ ಮಾಡಿ, ಆ ನೆಗೆಟಿವ್ಸ್ ನ ತೆಗೆದು ಅದಕ್ಕೆ ಪಾಸಿಟಿವ್ ಎನರ್ಜಿನ ಕೊಟ್ಟಾಗ ಅವರಿಗೆ ಹೀಲಿಂಗ್ ಆಗುತ್ತೆ. ಏನೇ ತೊಂದರೆ ಇದ್ರೂ ಅವ್ರು ಅದರಿಂದ ಆಚೆ ಬರ್ತಾರೆ. ಇದನ್ನ ನಾವು ರೇಖಿ ಹೀಲಿಂಗ್ ಅಂತ ನಾವು ಕರಿತೀವಿ. ಅಂದ್ರೆ ಒಂದು ಟೋಟಲಿ ಯಾವ ಪ್ರಭಾವಳಿನಲ್ಲಾಗಿರ್ಬೋದು, ದೇಹದಲ್ಲಾಗಿರ್ಬೋದು, ಏನೇ ನೆಗೆಟಿವ್ಸ್ ಇದ್ರು, ಏನೇ ನಕಾರಾತ್ಮಕ ಶಕ್ತಿಗಳು ಅಂತ ಹೇಳ್ತೀವಿ, ಅದು ಏನೇ ಇದ್ರೂ ಕೂಡ ನಾವು ಅದನ್ನ ರೇಖಿ ಎನರ್ಜಿ ಅಂದ್ರೆ ಹೈಯರ್ ಎನರ್ಜಿನ ಕೊಟ್ಟು ಆ ಲೋವರ್ ಎನರ್ಜೀಸ್ ಏನಿರುತ್ತೆ ಅದನ್ನ ಗ್ರೌಂಡ್ ಮಾಡೋದ್ರಿಂದ ಅವರಿಗೆ ಹೀಲಿಂಗ್ ಆಗುತ್ತೆ. ಇದನ್ನ ಟೋಟಲಿ ಅಂದ್ರೆ ಜನರಲೈಸ್ ಮಾಡೋದಾದ್ರೆ, ಒಂದು ಜನರಲ್ ಟರ್ಮ್ ಆಗಿ ಎಲ್ಲಾರ್ಗು ಡೆಫಿನೇಷನ್ ಎಲ್ಲಾರ್ಗು ಈಸಿಯಾಗಿ ಅರ್ಥ ಆಗೋದಾದ್ರೆ, ಸೊ ಇದನ್ನ ರೇಖಿ ಹೀಲಿಂಗ್ ಅಂತ ಹೇಳ್ತಾರೆ. ಸರಿ ಮೇಡಮ್, ಇನ್ನು ಈ ರೇಖಿ ಚಿಕಿತ್ಸೆ ಹೇಗೆಲ್ಲ ಉಪಯೋಗ ಆಗುತ್ತೆ, ಯಾವ ರೀತಿಯಾಗಿ ಉಪಯೋಗ ಆಗುತ್ತೆ ಅಂತ? ಈಗ ನೋಡಿ, ಇದು ಒಂದು ನಾನು ಮೊದಲೇ ಹೇಳ್ದಂಗೆ ನಕಾರಾತ್ಮಕ ಶಕ್ತಿಗಳನ್ನೆಲ್ಲ ತೆಗೆದಾಗ, ಯಾವುದೇ ಆಗ್ಲಿ ಏನೇ ನೆಗೆಟಿವ್ಸ್ ಇದ್ರೆ, ನಾವ್ ಇವಾಗ ಏನೋ ಒಂದು ಕೆಲಸ ಮಾಡಕ್ ಹೋಗ್ತಾ ಇರ್ತೀವಿ, ಅಬ್ಸ್ಟಕಲ್ಸ್ ಬರುತ್ತೆ. ಅಬ್ಸ್ಟಕಲ್ಸ್ ಅಂದ್ರೆ ನೆಗೆಟಿವ್ಸ್. ನಾವು ಅಬ್ಸ್ಟಕಲ್ ನ ತೆಗೆದಾಗ ನಮಗೆ ಪಾಸಿಟಿವ್ ಎನರ್ಜಿ ಬರುತ್ತೆ. ನೀವು ಮಾನಸಿಕವಾದ ತೊಂದರೆ ಇರ್ಬೋದು, ದೈಹಿಕವಾದ ತೊಂದರೆ ಇರ್ಬೋದು, ಅಥವಾ ಹಣಕಾಸಿನ ತೊಂದರೆ ಇರ್ಬೋದು, ರಿಲೇಶನ್ಶಿಪ್ ಪ್ರಾಬ್ಲಮ್ ಇರ್ಬೋದು, ಏನೇ ರಿಲೇಟೆಡ್ ಇಶ್ಯೂಸ್ ಇರ್ಬೋದು, ಮೈಗ್ರೇನ್ ಇರುತ್ತೆ, ಇನ್ಫರ್ಟಿಲಿಟಿ ಕೇಸಸ್ ಇರುತ್ತೆ. ಹೌದು. ಸೊ ಇದೆಲ್ಲಾ ಕೇಸಸ್ನು ಕೂಡ ನಾವು ರೇಖಿಯಿಂದ, ಅಂದ್ರೆ ರೇಖಿ ಒಂದೇ ಅಲ್ಲದೆ ನಾವು ನಮ್ಮ ಅಪೂರ್ವ ಹೀಲಿಂಗ್ ಸೆಂಟರ್ ಅಲ್ಲಿ ಬೇರೆ ಬೇರೆ ಹೀಲಿಂಗ್ ಮೆಥಡ್ಸ್ನು ಕೂಡ ಅದ್ರ ಜೊತೆ ನಾವು ಫಾಲೋ ಮಾಡ್ತೀವಿ. ಸೊ ನಮಗೆ ಈ ಎಲ್ಲಾ ತೊಂದರೆಗಳು ಅಂದ್ರೆ ಸೈಕಲಾಜಿಕಲ್ ಇರ್ಬೋದು, ಅಂದ್ರೆ ಮಾನಸಿಕವಾದ ಏನೇ ತೊಂದರೆಗಳಿದ್ರು, ದೈಹಿಕವಾದ ತೊಂದರೆಗಳಿದ್ರು ಕೂಡ, ಫಿನಾನ್ಸ್, ಈ ತರ ಯಾವುದೇ ಸಮಸ್ಯೆಗಳು ನಾವು ಮನುಷ್ಯನಿಗೆ ಲಾಂಗ್ ಪೆಂಡಿಂಗ್ ಇರುತ್ತೆ, ಲಾಂಗ್ ಅಂದ್ರೆ ಅನುಭವಿಸ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಅಂತದಕ್ಕೆಲ್ಲ ಹೀಲಿಂಗ್ ತುಂಬಾ ಒಳ್ಳೆ ಚಿಕಿತ್ಸೆಕಾರಿ ಅಂತ ಅನ್ಸುತ್ತೆ. ಸರಿ ಮೇಡಮ್, ಹಾಗಾದ್ರೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ನಿಮ್ಮಲ್ಲಿ? ಅಂದ್ರೆ ಈಗ ನೋಡಿ, ಯಾವ ರೀತಿಯಾದ ಟ್ರೀಟ್ಮೆಂಟ್ ಅಂತ ಅಂದ್ರೆ ಟೆಕ್ನಿಕ್ಸ್ ನ ತೋರಿಸ್ಲಿಕ್ಕೆ ಸಾಧ್ಯ ಆಗದಲೇ ಇರ್ಬೋದು. ಯಾಕಂದ್ರೆ ನಾವು ಹೀಲ್ ಮಾಡುವಾಗ ನೀವು ಅದನ್ನ ನೋಡ್ತಾ ಇದ್ರೆ ನಿಮಗೆ ಏನ್ ಅನ್ಸುತ್ತೆ, ನಾವು ಕೈ ಹತ್ರ ಇಟ್ಕೊಂಡಿದ್ದೇವೆ, ಅವ್ರ ಯಾವ್ದೋ ಒಂದು ಚಕ್ರ ಅಥವಾ ಆವರದಲ್ಲಿ ಹೀಲ್ ಮಾಡ್ತಿದೆ ಅಷ್ಟು ಕಾಣುತ್ತೆ ಹೊರತುನು ಬಾಕಿ ಎಲ್ಲ ನಮ್ಮ ಮೆಡಿಟೇಷನ್ ಸ್ಟೇಟಸ್ ಅಲ್ಲಿ ಇರುತ್ತೆ. ಅಂದ್ರೆ ನಾವು ಮಾನಸಿಕವಾಗಿ ನಾವು ಅದನ್ನ ಹೀಲ್ ಮಾಡ್ತಾ ಅವ್ರಿಗೆ ಹೋಗ್ತಾ ಇರ್ತೀವಿ. ಸೊ ನಾವು ಹೇಗೆ ಮಾಡ್ತೀವಿ ಅನ್ನೋದಕ್ಕಿಂತ ಯಾರಾಗ್ಲಿ ಕಲ್ತ್ಕೊಂಡು ಅದನ್ನ ಮಾಡಿದಾಗ ಅವರಿಗೆ ಅರ್ಥ ಆಗುತ್ತೆ ಅದು ಹೇಗೆ ಹೀಲ್ ಆಗತ್ತೆ, ಹೇಗೆ ಆಗತ್ತೆ ಅಂತ. ಸರಿ ಮೇಡಮ್, ಹಾಗಿದ್ರೆ ಈ ಚಿಕಿತ್ಸೆನ ಯಾವ ಏಜ್ ಗ್ರೂಪ್ ಆದವರು ಬೇಕಾದ್ರೂ ತಗೋಬಹುದಾ, ಯಾರೆಲ್ಲ ತಗೋಬಹುದು ಅಂತ? ಇದ್ರಲ್ಲಿ ಏನು ಲಿಮಿಟೇಷನ್ ಇಲ್ಲ. ಯಾಕಂದ್ರೆ ಇದು ಯಾವುದೇ ಒಂದು ಅನ್ಯಾಚುರಲ್ ಸೋರ್ಸ್ ಅಲ್ಲ. ಇಲ್ಲಿ ಎನರ್ಜಿ ಸೋರ್ಸ್ ನೇಚರಲ್ ಇದೆ. ಆ ಎನರ್ಜಿನ ನಾವು ತಗೊಂಡು ಅದನ್ನ ಆಂಪ್ಲಿಫೈ ಮಾಡಿ ಅಥವಾ ಅದನ್ನ ಆ ಎನರ್ಜಿನ ಹೆಚ್ಚು ಪಡಿಸಿ ಅದನ್ನ ನಾವು ಬೇರೆಯವ್ರಿಗೆ ಹೀಲಿಂಗ್ ಕೊಡ್ತೀವಿ. ಆದ್ರಿಂದ ಅಲ್ಲಿ ಏಜ್ ಗ್ರೂಪ್ ಲಿಮಿಟೇಷನ್ ಇಲ್ಲ. ಆದ್ರೆ ಸಣ್ಣ ಮಕ್ಕಳಿಗೆ ಮತ್ತೆ ಕಂದ ಮಗಳಿಗೆ, ಹಸುಳೆಗಳು, ಸಣ್ಣ ಮಕ್ಕಳಿದ್ದಾಗ, ಮತ್ತೆ ತಿಂಗಳು ಮಕ್ಕಳು ಅಥವಾ ವರ್ಷದ ಮಕ್ಕಳು ಆ ತರ ಇದ್ದಾಗ ಅವರಿಗೆ ಸ್ವಲ್ಪ ಲೋವರ್ ಎನರ್ಜೀಸ್, ಅಂದ್ರೆ ತುಂಬಾ ಹೈ ಎನರ್ಜಿ ಕೊಟ್ಟಾಗ ಅವ್ರಿಗೆ ಹಿಂಸೆ ಆಗ್ಬೋದು, ಅವ್ರಿಗೆ ಹೇಳ್ಕೊಳಕ್ ಗೊತ್ತಾಗಲ್ಲ. ಸೊ ಅಂತ ಟೈಮಲ್ಲಿ ಸ್ವಲ್ಪ ಕಮ್ಮಿ ಎನರ್ಜಿನ ಕೊಟ್ಟು ಅವ್ರಿಗೆ ಹೀಲ್ ಮಾಡ್ಬೋದು. ಬಟ್ ಹೀಲಿಂಗ್ ಯಾರು ಬೇಕಾದ್ರೂ ಕಲ್ತ್ಕೋಬಹುದು, ಯಾವ ಏಜ್ ಗ್ರೂಪ್ ಬೇಕಾದ್ರೂ ಮಾಡ್ಬೋದು, ಏನು ಲಿಮಿಟೇಷನ್ಸ್ ಇರಲ್ಲ. ಸರಿ ಮೇಡಮ್, ಹಾಗಾದ್ರೆ ಈ ರೇಖಿ ಚಿಕಿತ್ಸೆಯನ್ನ ತಗೊಂಡ್ರೆ ಕೆಲವರಿಗೆ ಮನಿ ಪ್ರಾಬ್ಲಮ್ ಕೂಡ ಇರುತ್ತೆ, ಅದು ಕೂಡ ಏನಾದ್ರೂ ಇಂಪ್ರೂವ್ ಆಗುತ್ತಾ ಅಂತ? ಖಂಡಿತವಾಗ್ಲಿ. ಯಾಕಂದ್ರೆ ಹಣ ಅನ್ನೋದು ಬೇರೆ ಎಲ್ಲಾ ರೀತಿಯಲ್ಲಿ ಏನು ಶಕ್ತಿಗಳಿರುತ್ತೆ, ಹಣ ಅನ್ನೋದು ಕೂಡ ಒಂದು ಎನರ್ಜಿ. ನಾವು ಆ ಎನರ್ಜಿನ ಹೇಗೆ ನಾವು ಟ್ರೀಟ್ ಮಾಡ್ತೀವಿ. ಈಗ ಹೇಳ್ತಾರೆ ಹಣ ಗಳಿಸೋದಿಕ್ಕೆ ಕಷ್ಟ,
ಅಂದ್ರೆ ಯಾವಾಗ ಬೇಕಾದ್ರೂ ನಾವು ಗಳಿಸ್ಬೋದು ಅನ್ನೋ ತರ ಒಂದು ಎಕ್ಸ್ಟ್ರೀಮ್ ಯೋಚನೆಗಳು, ಅದರಿಂದ ಎಲ್ಲ ನಮಗೆ ನೆಗೆಟಿವ್ ಥಿಂಗ್ ಫಾರ್ಮ್ ಆಗುತ್ತೆ. ಸೊ ಅದರಿಂದ ನಮಗೆ ಹಣ ಫ್ಲೋ ಆಗೋದು ಕಮ್ಮಿ ಆಗುತ್ತೆ. ನಾವು ಮನಿ ಅಂಡ್ ಪ್ರಾಸ್ಪರಿಟಿ ವರ್ಕ್ಶಾಪ್ ಅಂತ ಒಂದು ಕಂಡಕ್ಟ್ ಮಾಡ್ತೀವಿ. ಅದರಲ್ಲಿ ಹಣ ಹೇಗೆ ನಾವು ಅದನ್ನ ರೆಸ್ಪೆಕ್ಟ್ ಮಾಡಬೇಕು, ಸಂಪಾದನೆ ಮಾಡೋದಕ್ಕೆ ಬೇಕಾದಷ್ಟು ದಾರಿ ಇರುತ್ತೆ, ಹೇಗೆ ಅದನ್ನ ನಾವು ರೆಸ್ಪೆಕ್ಟ್ ಮಾಡಬೇಕು, ಅದನ್ನ ಹೇಗೆ ಅಂದ್ರೆ ನಾವು ಅದನ್ನ ಹೇಗೆ ಉಪಯೋಗಿಸ್ಬೇಕು, ನಾವು ಇನ್ನೊಬ್ರಿಗೆ ಕೊಡುವಾಗ ಹೇಗೆ ನಾವು ಅದ್ರ ಯಾವ ಭಾವನೆಗಳು ಇರಬೇಕು. ಸೊ ಆ ಎಲ್ಲದನ್ನು ನಾವು ನಿಧಾನವಾಗಿ ಅವರಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ಅವ್ರು ಅದನ್ನ ಅಡಾಪ್ಟ್ ಮಾಡ್ಕೊಂಡಂಗೆ ಅವರಿಗೆ ಹಣಕಾಸಿನ ಪರಿಸ್ಥಿತಿ ತುಂಬಾ ಇಂಪ್ರೂವ್ ಆಗಿದೆ. ಅಷ್ಟು ಕೇಸಸ್ ಇದೆ ಡೆಫಿನೆಟ್ಲಿ. 6-7 ವರ್ಷದಿಂದ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ನಮಗಲ್ದಲೆ ನನಗಲ್ದಲೆ ಮತ್ತೆ ನನ್ನ ಜೊತೆ ಕಲ್ತವ್ರಿಗೆ ಮತ್ತೆ ನನ್ನಿಂದ ಕಲ್ತವ್ರಿಗೆ ಎಲ್ಲರಿಗೂ ಇದರಿಂದ ಬಹಳ ಸಹಾಯ ಆಗಿದೆ. ಸರಿ ಮೇಡಮ್, ಈಗ ಕಲಿಯೋರ್ಗೆ ಅಂತ ಹೇಳ್ತಾ ಇದ್ರಿ. ಇನ್ನು ಈ ರೇಖಿ ಚಿಕಿತ್ಸೆನ ಯಾರ್ ಬೇಕಾದ್ರೂ ಕಲಿಬಹುದಾ? ಯಾರು ಬೇಕಾದ್ರೂ ಕಲಿಬಹುದು. ಇದರಲ್ಲಿ ಹೀಲಿಂಗ್ ಮಾಡ್ತೀವಿ ಅನ್ನೋದು ಒಂದು ಇಂಟೆನ್ಷನ್ ಅಷ್ಟೇ. ಅಂದ್ರೆ ಅದು ಕ್ರಿಸ್ಟಲ್ ಕ್ಲಿಯರ್. ನಾವ್ ಯಾರಿಗೂ ತೊಂದರೆ ಮಾಡ್ತಾ ಇಲ್ಲ, ಯಾರಿಗೂ ನೋವು ಮಾಡ್ತಾ ಇಲ್ಲ. ಆದ್ರೆ ಬೇರೆಯವರಲ್ಲಿರೋ ತೊಂದರೆನ ನಾವು ಕಮ್ಮಿ ಪಡಿಸೋದಿಕ್ಕೆ ನಾವು ಸಹಾಯ ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ನಾವ್ ಇನ್ನೊಬ್ರಿಗೆ ಹೀಲ್ ಮಾಡ್ತೀವಿ, ಒಳಿತ್ ಮಾಡ್ತೀವಿ, ಅಥವಾ ನಾನು ಹೀಲ್ ಮಾಡ್ಕೋತೀನಿ. ನಾನ್ ಚೆನ್ನಾಗಿದ್ರೆ ನಾನು ಹೀಲ್ ಮಾಡ್ಕೊಂಡು ನಾನು ಚೆನ್ನಾಗಿ ಆದ್ರೆ ನಾನು 10 ಜನಕ್ಕೆ ಹೀಲಿಂಗ್ ಮಾಡ್ಬೋದು. ಸೊ ಅದರಿಂದ ಇದರಲ್ಲಿ ಇವ್ರು ಕಲಿಬೇಕು ಕಲಿಬಾರ್ದು ಅಂತ ಯಾವ ಲಿಮಿಟೇಷನ್ಸು ಇಲ್ಲ, ಯಾರು ಬೇಕಾದ್ರೂ ಕಲಿಬಹುದು. ಸರಿ ಮೇಡಮ್, ಇನ್ನು ಕೆಲವ್ರನ್ನ ನೋಡೋದಾದ್ರೆ ಮಾನಸಿಕವಾಗ್ಲಿ ದೈಹಿಕವಾಗ್ಲಿ ತುಂಬಾ ದೀರ್ಘಕಾಲಾವಧಿಯಿಂದ ಬಳಲ್ತಾ ಇರ್ತಾರೆ, ಅಂತವ್ರಿಗೆ ಏನ್ ಹೇಳ್ತೀರಾ? ಅದೇನೆ, ಅವ್ರಿಗೂ ನಾವು ಯಾರು ಈ ತರ ಸಮಸ್ಯೆಗಳನ್ನು ದೀರ್ಘಕಾಲದಿಂದ ಅನುಭವಿಸ್ತಾ ಇರ್ತಾರೆ ಅವರಿಗೆ ನಾವು ಫಸ್ಟ್ ಹೇಳೋದಂದ್ರೆ, ನೀವು ಒಂದು ಸ್ವಲ್ಪ ದಿವಸ ಹೀಲಿಂಗ್ ತಗೊಂಡು ನಾವು ಆ ಪೇಷಂಟ್ ನ ನೋಡಿದಾಗ ನಮಗೆ ಗೊತ್ತಾಗತ್ತೆ ಎಷ್ಟು ಹೀಲಿಂಗ್ ಬೇಕು ಅಂತ. ಒಂದು ಸ್ವಲ್ಪ ದಿವಸ ಹೀಲಿಂಗ್ ತಗೊಂಡು ನಂತರ ಅವರೇ ಕಲ್ತು ಮಾಡೋದ್ರಿಂದ, ಮೆಡಿಟೇಷನ್ಸ್ ನ ಮಾಡೋದ್ರಿಂದ ಅವರಿಗೆ ಆ ನೆಗೆಟಿವ್ಸ್ ತಾನಾಗೆ ಅಂದ್ರೆ ಅವರು ಪ್ರತಿ ದಿವಸ ಹೀಲಿಂಗ್ ಮಾಡ್ಕೊಂಡು ನೆಗೆಟಿವ್ಸ್ ಎಲ್ಲ ಗ್ರೌಂಡ್ ಮಾಡ್ತಾ ಇರ್ತಾರೆ. ಗ್ರೌಂಡ್ ಮಾಡೋದ್ರಿಂದ ಅವರಿಗೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಬರ್ತಾ ಇರುತ್ತೆ. ಹೀಗೆ ಅವರು ಪ್ರಾಕ್ಟೀಸ್ ಮಾಡ್ತಾ ಮೆಡಿಟೇಷನ್ ಮಾಡ್ತಾ ಅವ್ರಿಗೆ ಒಂದು ಶಕ್ತಿ ಬರುತ್ತೆ. ಅಂದ್ರೆ ಯಾವ್ದು ನೆಗೆಟಿವ್ ಬರ್ತಾ ಇದೆ, ಆ ನೆಗೆಟಿವ್ಸ್ ನಮಗೆ ಇದ್ ಮಾಡಿದ್ರೆ ನನಗೆ ತೊಂದರೆ ಆಗತ್ತೆ, ಇದ್ ಮಾಡಿದ್ರೆ ನಂಗೆ ಒಳಿತಾಗತ್ತೆ, ಆ ಒಂದು ಜ್ಞಾನ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬರುತ್ತೆ. ಸೊ ಅದರಿಂದ ಅವರಿಗಲ್ದಲೆ ಅವ್ರ ಫ್ಯಾಮಿಲಿಗೆ ಮತ್ತೆ ಅಕ್ಕಪಕ್ಕದಲ್ಲಿ ಯಾರೇ ಇದ್ರು ಅವರಿಗೆ ಒಳಿತಾಗತ್ತೆ ಖಂಡಿತ. ಸರಿ ಮೇಡಮ್, ಇನ್ನು ಈ ಹೀಲಿಂಗ್ಸ್ ಅಲ್ಲಿ ಮೆಕ್ಸಿಕನ್ ಹೀಲಿಂಗ್ ಅಂತ ಕೂಡ ಹೇಳ್ತಾರೆ, ಹಾಗಂದ್ರೆ ಏನು ಮೇಡಮ್? ಮೆಕ್ಸಿಕನ್ ಹೀಲಿಂಗ್ ಅಂತಂದ್ರೆ ಅದು ಆಮಾಡ್ಯೂಸ್ ಅಂತ ನಾವು ಕರಿತೇವೆ ಅದನ್ನ. ಮೆಕ್ಸಿಕನ್ ಹೀಲಿಂಗ್ ಅದು ಎಕ್ಸಾರ್ಸಿಸಮ್ ಅಂತ, ಅಂದ್ರೆ ನೆಗೆಟಿವ್ಸ್ ನ ಉಚ್ಚಾಟನೆ ಮಾಡೋದು. ಅಂದ್ರೆ ಉಚ್ಚಾಟನೆ ಅಂದ್ರೆ ಯು ಎಕ್ಸಾರ್ಸ್ ಇಟ್. ಈ ಮೆಕ್ಸಿಕನ್ ಹೀಲಿಂಗ್ ಇಂದ ಎಂತಹ ಒಂದು, ಈಗೆಲ್ಲ ನೀವು ಕೇಳಿರ್ಬೋದು ಬ್ಲಾಕ್ ಮ್ಯಾಜಿಕ್ ಆಗಿರುತ್ತೆ, ತುಂಬಾ ನೆಗೆಟಿವ್ಸ್ ಇರುತ್ತೆ, ತುಂಬಾ ನೆಗೆಟಿವ್ ಥಾಟ್ಸ್ ಇರುತ್ತೆ. ಅಂದ್ರೆ ಮಾನಸಿಕ ಮನೋತಜ್ಞರ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೋತಾ ಇರ್ತಾರೆ. ಸೊ ಅಂತವರಿಗೆ ಕೂಡ ನಾವು ಈ ಮೆಕ್ಸಿಕನ್ ಹೀಲಿಂಗ್ ಇಂದ ನಾವು ಹೀಲ್ ಮಾಡಬಹುದು. ಏನೇ ಸಮಸ್ಯೆ ಇರ್ಬೋದು ಇದ್ರಲ್ಲೂ ಕೂಡ. ಈಗ ನೋಡಿ, ಮೈಗ್ರೇನ್ ಅನ್ನೋದು ಒಂದು ತುಂಬಾ ಜನಕ್ಕೆ ಎಲ್ಲ ಯಾರೇ ಕೇಳಿದ್ರೆ ಅವರಿಗೆ ಮೈಗ್ರೇನ್ ತೊಂದರೆ ಇರುತ್ತೆ, ತುಂಬಾ ಜನಕ್ಕೆ ಇರುತ್ತೆ. ಸೊ ಅವರಿಗೂ ಕೂಡ ನಾವು ರೇಖಿ ಜೊತೆ ಮೆಕ್ಸಿಕನ್ ಹೀಲಿಂಗ್ ಮತ್ತೆ ಸೈಕಿಕ್ ಸರ್ಜರಿ ಅಂತ ಒಂದು ಸಿಸ್ಟಮ್ ಇದೆಲ್ಲ ಫಾಲೋ ಮಾಡುತ್ತೀವಿ. ಅವರಿಗೆ ಹಾಗೆ ಒಳ್ಳೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಓಕೆ ಮೇಡಮ್, ಒಬ್ರು ಕಾಲರ್ ರೆಡಿ ಇದ್ದಾರೆ ಮೈಸೂರಿಂದ, ನಂಜುಂಡ ಅಂತ. ಹಲೋ ಹಲೋ, ನಮಸ್ತೆ. ಇದು ಮೈಗ್ರೇನ್ ಅಂತ ಹೇಳಿದ್ರಲ್ಲ, ಹೇಳಿ ಮೇಡಮ್, ಇದಾರೆ ಸಮಸ್ಯೆ ಹೇಳಿ. ಹಲೋ ಹಲೋ, ಹೇಳಿ ಹೇಳಿ, ಕೇಳಿಸ್ತಾ ಇದೆ. ಅದೇ ತಲೆ ಎಲ್ಲ ಸೌಂಡ್ ಬರೋದು, ಬಾಡಿ ಶೇಕ್ ಆಗೋದು, ಒಂಥರ ಅವೆಲ್ಲ ಸಮಸ್ಯೆ ಉಂಟು ನನ್ನ ಹತ್ರ. ಅಂದ್ರೆ ನಿಮಗೆ ಮೈಗ್ರೇನ್ ಕೂಡ ಇದೆ ಅಂತ ಅಂದ್ರಿ ಅಲ್ಲ, ಮೈಗ್ರೇನ್ ಸಮಸ್ಯೆ. ಸೊ ಇದು ಮೈಗ್ರೇನ್ ಅಂತ ಅಂದ್ರೆ ನೋಡಿ, ನಾವು ಏನ್ ಹೇಳ್ತೀವಿ ಅಂದ್ರೆ 5 ಎಲಿಮೆಂಟ್ಸ್ ಇರುತ್ತೆ ಪಂಚಭೂತಗಳಲ್ಲಿ. ಯಾವುದೇ ಒಂದು ಎಲಿಮೆಂಟ್ ಕೂಡ, ಅಂದ್ರೆ ಅಗ್ನಿ, ಆಕಾಶ, ವಾಯು, ನೀರು, ಭೂಮಿ ಅಂತ ಆ ಯಾವುದೇ ಎಲಿಮೆಂಟ್ ಇಂಬ್ಯಾಲೆನ್ಸ್ ಆದಾಗ, ಎಸ್ಪೆಷಲಿ ಇಲ್ಲಿಂದ ಮೇಲೆ ಯಾವುದೇ ಸಮಸ್ಯೆ ಆದಾಗ ನಾವು ಆಕಾಶದ ಎನರ್ಜಿ ಅಂದ್ರೆ ಕಾಸ್ಮಿಕ್ ಎನರ್ಜಿ ಇಂಬ್ಯಾಲೆನ್ಸ್ ಆಗಿದೆ ಅಂತ. ಮೈಗ್ರೇನು ಇಸ್ ದ ಟಿಪಿಕಲ್, ಅಂದ್ರೆ ಆ ಟಿಪಿಕಲ್ ಸಿಂಪ್ಟಮ್. ಅದಕ್ಕೆ ಕಾಸ್ಮಿಕ್ ಎನರ್ಜಿ ಇಂಬ್ಯಾಲೆನ್ಸ್ ಇದೆ, ಮತ್ತೆ ಥಾಟ್ ಪ್ರಾಸೆಸ್ ಅಲ್ಲಿ ಏನು ಸಮಸ್ಯೆ ಇದೆ ಅಂತ ನಾವು ಅದನ್ನ ಹೀಲಿಂಗ್ ಮಾಡಿ ಆ ನೆಗೆಟಿವ್ಸ್ ನೆಲ್ಲ ಎಕ್ಸಾರ್ಸ್ ಮಾಡಿ ಅವರಿಗೆ ಸೈಕಿಕ್ ಸರ್ಜರಿ ಟ್ರೀಟ್ಮೆಂಟ್ ಕೊಟ್ಟಾಗ ನಿಧಾನವಾಗಿ ಈ ಸಮಸ್ಯೆ ಪರಿಹಾರಗೊಳ್ಳುತ್ತೆ. ಅಂದ್ರೆ ತುಂಬಾ ವರ್ಷದಿಂದ ಇದ್ದು ಸಿವಿಯರ್ ಆಗಿದ್ರೆ, ಈಗ ವಾರಕ್ಕೆ 4 ದಿವಸ ಟ್ರಿಗರ್ ಆಗ್ತದೆ, 5 ದಿವಸ ಟ್ರಿಗರ್ ಆಗ್ತಾ ಇದೆ ಅಂತ ಇದ್ರೆ ಅವ್ರಿಗೆ ಸ್ವಲ್ಪ ಸಮಯ ತಗೊಳ್ಬಹುದು. ಇಲ್ಲ ನನಗೆ ಮೈಗ್ರೇನ್ ಇದೆ, ಆ ತರ ಕನ್ಸಿಸ್ಟೆಂಟ್ ಆಗಿ ಬರೋಲ್ಲ, ಬಟ್ ಬಂದ್ರೆ ತುಂಬಾ ತೊಂದರೆ ಆಗತ್ತೆ ಅಂದಾಗ ಅವರೇ ಕಲ್ತು ಅವರು ಹೀಲಿಂಗ್ ಅವರೇ ಪ್ರಾಕ್ಟೀಸ್ ಮಾಡಿ ಮಾಡ್ಕೊಂಡಾಗ
ಈ ಸಮಸ್ಯೆಗೆ ಖಂಡಿತ ಪರಿಹಾರ ಇದೆ. ರಾಯಚೂರಿಂದ ಸಿದ್ದಪ್ಪ ಅಂತ ಕರೆ ಮಾಡಿದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಮೇಡಮ್ ಇದ್ದಾರೆ, ಸಮಸ್ಯೆ ಹೇಳಿ. ಸ್ವಲ್ಪ ಹೆಣ್ಮಕ್ಳಿಗೆ ಆರಾಮಿರಲ್ಲ ಆರೋಗ್ಯ ರೀ. ನಿಮ್ಮ ಮನೆಯಲ್ಲಿ ನಮಸ್ತೆ. ನಮಸ್ತೆ ನಮಸ್ತೆ, ಹೇಳಿ ಏನು ಸಮಸ್ಯೆ ಹೇಳಿ. ಹಲೋ ಇರಂಗಿಲ್ಲ ಯಾವಾಗಲೂ ಮೇಡಮ್. ಹಲೋ ಹಲೋ, ನಮಸ್ತೆ. ನನ್ ಧ್ವನಿ ಕೇಳಿಸ್ತಿದ್ದೇನಾ ಸರ್ ನಿಮ್ಗೆ? ಕೇಳಿಸ್ತಾ ಇದೆ. ಹೇಳಿ, ಮೇಡಮ್ ಇದ್ದಾರೆ, ಮಾತಾಡಿ, ನಿಮ್ ಪ್ರಶ್ನೆ ಕೇಳಿ. ಇದು ಹೆಣ್ಮಕ್ಳು ಯಾವ್ದು ನೆಗೆಟಿವ್ ಇದು ಪ್ರಾಬ್ಲಮ್ ಇದು ಭೂತ ದೇವ ಏನಂತ ಇದು ಹೇಳ್ತಾರೆ ಮೇಡಮ್, ಅದಕ್ಕಾಗಿ ಪ್ರೇತಾತ್ಮಗಳು ಆದವಂತ ಅಂತ ಅವ್ರು ಹೇಳ್ತಾರೆ ಅಲ್ರಿ. ಒಂದ್ಸಲ ನಾವು ಇದೇ ನಿಮ್ಮ ಊರಲ್ಲಿ ಇವ್ರದಲ್ಲಿ ಹೋಗಿದ್ವಿ, ಇದೇ ರೀತಿಯಾಗಿ 2 ಸಲ 3 ಸಲ ಹೋಗಿದ್ವಿ ರಾಯಚೂರು ಇದ್ರ ಬೆಂಗಳೂರಲ್ಲಿ. ಅಲ್ಲಿ ಪರಿಹಾರ ಸಿಗ್ಲಿಲ್ಲ ಮೇಡಮ್. ಅಂದ್ರೆ ನೋಡಿ, ಅವ್ರಿಗೆ ಏನಾಗಿದೆ ಅಂದ್ರೆ ಮಾನಸಿಕವಾಗಿ ಬಹಳ ಸ್ಟ್ರೆಸ್ ಆಗಿರುತ್ತೆ, ನೆಗೆಟಿವ್ಸ್ ಇರುತ್ತೆ. ಅವರು ಏನೋ ಭೂತ ಪ್ರೇತ ಅಂತಂದ್ರೆ ಅಷ್ಟು ಲೆವೆಲ್ ಆಫ್ ನೆಗೆಟಿವ್ಸ್ ಇರುತ್ತೆ. ನಾವು ಅದನ್ನ ಎಂಟಿಟೀಸ್ ಅಂತ ಕರಿತೀವಿ. ಎಕ್ಸಾರ್ಸಿಸಮ್ ಮಾಡಿದ್ರೆ ಅಂದ್ರೆ ಮೆಕ್ಸಿಕನ್ ಹೀಲಿಂಗ್ ನ ಫಾಲೋ ಮಾಡಿ ಅವರಿಗೆ ಮತ್ತೆ ಕಾಸ್ಮಿಕ್ ಮತ್ತೆ ಅರ್ತ್ ಎನರ್ಜಿ ಬ್ಯಾಲೆನ್ಸ್ ಮಾಡಿದಾಗ ನಿಮಗೆ ಆ ಸಮಸ್ಯೆಗೆ ಏನು ಖಂಡಿತ ಪರಿಹಾರ ಇದೆ. ನಿಮ್ ಮನೇಲಿ ಯಾರಾದ್ರೂ ಕಲ್ತ್ಕೊಂಡು ಅವ್ರಿಗೆ ಮಾಡ್ಬಿಟ್ರಂತೂ ಇನ್ನೂ ಸುಲಭ ಆಗೋಗತ್ತೆ. ಸೊ ಆದ್ರಿಂದ ನೀವು ಒಂದು ಸರಿ ನಮ್ಗೆ ಭೇಟಿ ಕೊಡಿ, ನಾವು ಅದಕ್ಕೆ ಸೂಕ್ತ ಸಲಹೆಗಳನ್ನ ಕೊಟ್ಟು ಏನ್ ಸಾಧ್ಯನೋ ಅದು ನಾವು ಅವರಿಗೆ ಹೆಲ್ಪ್ ಮಾಡ್ಬೋದು. ಯಾಕಂದ್ರೆ ಇದು ಮನಸ್ಸಿಗೆ ಸಂಬಂಧಪಟ್ಟಂತ ಕಾಯಿಲೆ ಆಗಿರೋದ್ರಿಂದ ಅವರಿಗೆ ಮಾನಸಿಕ ಶರೀರದಲ್ಲಿ ಅಂದ್ರೆ ಪ್ರಭಾವಳಿನಲ್ಲಿ ಏನ್ ಆತರ ಸಮಸ್ಯೆ ಇದೆ, ಏನಿದೆ ಅಂತ ನಾವು ನೋಡಿ ಅದಕ್ಕೆ ಹೀಲಿಂಗ್ ಕೊಟ್ರೆ ಖಂಡಿತ ಸಮಾಧಾನ ಸಿಗತ್ತೆ. ಓಕೆ, ಮಂಡ್ಯದಿಂದ ಶ್ರೀನಿವಾಸ್ ಅಂತ ಕರೆ ಮಾಡಿದ್ದಾರೆ. ಹಲೋ ಹಲೋ, ನಮಸ್ತೆ. ಅದೇ ಡಾಕ್ಟರ್ ಹತ್ರ ಮಾತಾಡ್ಬೇಕು ಅಂತ. ಹೇಳಿ, ಮೇಡಮ್ ಇದ್ದಾರೆ, ಸಮಸ್ಯೆ ಹೇಳಿ. ಇದು ಹುಡುಗಿ ಬಗ್ಗೆ ತಲಾ ಕೆಡಿಸ್ಕೊಬಿಟ್ಟು ಸುಮಾರು ವರ್ಷದಿಂದ ಒಂಥರ ಬೆದರ್ತಾ ಇರೋದು, ಜನಸಂಖ್ಯೆ ಸೇರಕ್ಕಾಗದೆ ಇರೋದು, ಅವರ ಹುಡುಗಿ ಪ್ರವಾಸಕ್ಕೆ ಹೋದ್ರೆ ಒಂಥರ ಚೆನ್ನಾಗಿರೋ ಕಂಡ್ರೆ ಒಂಥರ ಭಯ ಆಗೋ ತರ ಈ ತರ ಇರ್ತದೆ ಒಂದು ಸಮಸ್ಯೆ. ಯಾರಿಗೆ? ನಿಮಗೆ ಈ ಸಮಸ್ಯೆ ಯಾರಿಗಿದೆ? ನನಗೆ ಇದೆ. ನಿಮಗೆ ಈ ಸಮಸ್ಯೆ ಇದೆ. ಸೊ ಇದರಲ್ಲಿ ನೋಡಿ, ಅಂದ್ರೆ ಮತ್ತೆ ಮನಸ್ಸಿಗೆ ತೊಂದರೆ ಆಗತ್ತೆ ಅಂತ ಹೇಳಿ ಅವರಿಗೆ ಇದನ್ನ ನಾವು ಮೆಕ್ಸಿಕನ್ ಹೀಲಿಂಗ್ ಅಂತ, ಆಸ್ ಐ ಸೆಡ್, ಮೆಕ್ಸಿಕನ್ ಹೀಲಿಂಗ್ ಇಂದ ಆ ಏನೇ ನೆಗೆಟಿವ್ಸ್ ಇದ್ರು, ಆ ನೆಗೆಟಿವ್ ಥಾಟ್ಸ್ ಏನಂದ್ರೆ ನಾವು ಯಾವುದೇ ಒಂದು ವೀಕ್ ಮೂವ್ಮೆಂಟ್ ಅಂತ ಮನುಷ್ಯನಿಗೆ ಆಗುತ್ತೆ ಅಂದ್ರೆ ಅದು ನಮ್ಮ ಥಾಟ್ ಇಂದ ಆಗುತ್ತೆ. ಆ ವೀಕ್ ಮೂವ್ಮೆಂಟ್ ಆದಾಗ ಎಷ್ಟೋ ನೆಗೆಟಿವ್ಸ್ ನಮ್ ಸುತ್ತ ಇರೋದು ನಮಗೆ ಅಟ್ಯಾಕ್ ಮಾಡ್ಬೋದು. ಪ್ರಭಾವಳಿ ವೀಕ್ ಆಗತ್ತೆ, ನಮಗೆ ಅಟ್ಯಾಕ್ ಮಾಡಿ ಅದೇನಾಗತ್ತೆ ಆಜನ ಚಕ್ರದಲ್ಲಿ ಸೇರ್ಕೊಳ್ಬಹುದು ನೆಗೆಟಿವ್ಸ್ ಜಾಸ್ತಿ. ಆಗ ಇವ್ರಿಗೆ ಎಲ್ಲ ಫೀಲಿಂಗ್ ಆಗುತ್ತೆ, ಅಂದ್ರೆ ಯಾರು ಬೇಡ ಅಂದ್ರೆ ಡಿಪ್ರೆಷನ್ ಅಂತ ಹೇಳ್ತಾರೆ. ಇದಕ್ಕೆ ಅಂದ್ರೆ ಲೇಮನ್ ಲ್ಯಾಂಗ್ವೇಜ್ ಅಲ್ಲಿ ನಾವೆಲ್ಲ ಹೇಳುವ ಡಿಪ್ರೆಷನ್ ಆಗಿದೆ ಅಂತ. ಅದು ಕೂಡ ನೆಗೆಟಿವ್ಸ್ ಇಂದ ಅಂತ ನಮ್ಮ ಥಿಯರಿ ಹೇಳುತ್ತೆ, ರೇಖಿ ಥಿಯರಿ, ಹೀಲಿಂಗ್ ಥಿಯರಿ ಹೇಳುತ್ತೆ. ಅವರಿಗೆ ಸೂಕ್ತವಾದ ಇದು ಒಂದು ಟ್ರೀಟ್ಮೆಂಟ್ ಅಂತ ಅಂದ್ರೆ ಮೆಕ್ಸಿಕನ್ ಹೀಲಿಂಗ್. ನಾವು ಅದರಲ್ಲಿ ಎಕ್ಸಾರ್ಸಿಸಮ್ ಮಾಡ್ತೀವಿ, ನೆಗೆಟಿವ್ಸ್ನೆಲ್ಲ ತೆಗೆದು ಹಾಕಿ ಕೆಲವು ಬೇಸಿಕ್ ಅವರಿಗೆ ಫಾಲೋ ಮಾಡಕ್ಕೆ ಹೇಳ್ತೀವಿ. ಖಂಡಿತ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗತ್ತೆ. ಧನ್ಯವಾದ ಶ್ರೀನಿವಾಸ್, ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕದೊಂದು ವಿರಾಮದ ನಂತರ. ಇದನ್ನು ನೋಡಿದ್ಯಾ? ಪ್ರತಿದಿನ ಸುಂದರವಾಗಿ ಕಾಣಲು 20 ದಾರಿಗಳು. 20 ದಾರಿ ಯಾಕೆ? ಮಮ್ಮಿಗೆ 20 ರೂಪಾಯಿ ಸಾಕು. ಪ್ರಸ್ತುತಪಡಿಸುತ್ತೇವೆ ಹೊಸ ಸಂತೂರ್, ಕೇವಲ 20 ರೂಪಾಯಿಗಳಲ್ಲಿ. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅರ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಅರ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ 1 ನಿಮಿಷದಲ್ಲಿ ಹಣ ಕೊಡುತ್ತಾರೆ. ಅರ್ಟಿಕಾ ಗೋಲ್ಡ್ ಕಂಪನಿಗೆ ರಾಷ್ಟ್ರಾದ್ಯಂತ ಬ್ರಾಂಚಸ್ ಇವೆ. ಅರ್ಟಿಕಾ ಗೋಲ್ಡ್ ಕಂಪನಿ. ನಿಮ್ಮ ಕನಸುಗಳು ನನಸಾಗಲಿ. ಯಾರಿಗ್ ಗೊತ್ತಿತ್ತು ರಿಯಾಳಿಗೆ ಬ್ಯಾಡ್ಮಿಂಟನ್ ಹುಚ್ಚಿ ಹಿಡಿಯುತ್ತೆ ಅಂತ? ನಾಳೆ ಏನೇ ಆಗ್ಲಿ ಅದಕ್ಕೆ ಸಿದ್ಧತೆ ಇವತ್ತಿಂದಲೇ ಆರಂಭ. ಪ್ರೋಟೀನ್, ಫೈಬರ್ ಮತ್ತು ಎನರ್ಜಿಯಿಂದ ತುಂಬಿದ ಬಾದಾಮಿಯೊಂದಿಗೆ. ಮಧುಮೇಹ, ಕಣ್ಣಿನ ಸಮಸ್ಯೆಗೆ ರಾಮಬಾಣ ಈ ಹುಳಿ. ಸಣ್ಣಗಾಗ್ಬೇಕಾ? ಹಾಗಿದ್ರೆ ನಿತ್ಯ ಈ ಟೀ ಕುಡಿದು ಬಿಡಿ. ಜೀರ್ಣಕ್ರಿಯೆ ಸರಾಗವಾಗಿ ಆಗಬೇಕಾ? ಹಾಗಿದ್ರೆ ಈ ರೀತಿ ಮಾಡಿ.
ವೀಕ್ಷಿಸಿ ಮನೆ ಮತ್ತು ಇಂದು ಸಂಜೆ 5:45ಕ್ಕೆ. ಸಂಕಟ ಬಂದಾಗ ವೆಂಕಟರಮಣ ಅಂತ ನೆಂಟ್ರ ಮನೆಗೆ ಹೋಗಿ ಸಾಲ ಕೇಳಿ ಅವಮಾನ ಅನುಭವಿಸ್ತಿದ್ದೀರಾ? ಚಿನ್ನನ ಮಾರಕ್ ಹೋಗಿ ಅರ್ಧ ಬೆಲೆ ಕೇಳ್ತಿದ್ದಾರೆ ಅಂತ ಕೊರಗ್ತಿದ್ದೀರಾ? ಅಡ ಇಟ್ಟಿರೋ ಚಿನ್ನಕ್ಕೆ ಬಡ್ಡಿ ಮೇಲ್ ಬಡ್ಡಿ ಕಟ್ತಾ ಇದ್ದೀರಾ?